ಶ್ರೀ ಶ್ರೀ ಆದಿಚುಂಚುಂಜಗಿರಿ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರ 80ನೇ ವರ್ಷದ ವರ್ಧಂತೋತ್ಸವ ಕಾರ್ಯಕ್ರಮ ವಿಶ್ವಮಾನವ ಕೊಮ್ಮೇರಹಳ್ಳಿ ಶಾಖಾಮಠದಲ್ಲಿ ಯಶಸ್ವಿಯಾಗಿ ನಡೆಯಿತು. ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರ ವರ್ಧಂತೋತ್ಸವ ಪ್ರಯುಕ್ತ ಸ್ವಾಮೀಜಿಯವರು ಪುಟ್ಟ ಮಕ್ಕಳ ಮೂಲಕ ಕೇಕ್ ಕತ್ತರಿಸಿ ಅವರಿಗೆ ಸಿಹಿ ತಿನ್ನಿಸುವ ಮೂಲಕ ಸಂಭ್ರಮ ಹಂಚಿಕೊಂಡರು. ನೆರೆದಿದ್ದ ಭಕ್ತಾದಿಗಳು ಜಯಘೋಷಗಳೊಂದಿಗೆ ಸ್ವಾಮೀಜಿಯವರ ಮೇಲೆ ಹೂವಿನ ಮಳೆ ಸುರಿಸಿ ಗೌರವ ಸಮರ್ಪಿಸಿದರು. ಕೊಮ್ಮೇರಹಳ್ಳಿ ಶಾಖಾಮಠದ ಸತ್ಕೀರ್ತಿನಾಥ ಸ್ವಾಮೀಜಿಗಳು ಮಾತನಾಡಿ ಮಠದ ವತಿಯಿಂದ ನಡೆಯುತ್ತಿರುವ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಬಂದೀಗೌಡ ಬಡಾವಣೆಯಲ್ಲಿ ನಿರ್ಮಾಣವಾಗಿರುವ ಕಾಲಭೈರವೇಶ್ವರ ದೇವಸ್ಥಾನದ ಲೋಕಾರ್ಪಣೆ ಏಪ್ರಿಲ್ನಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. ಮಠದ ಆವರಣದಲ್ಲಿ ನಡೆಯುತ್ತಿರುವ ಸಿಬಿಎಸ್ಇ ಶಾಲೆಯ ಕಟ್ಟಡ ಕಾರ್ಯವು 80% ಮುಕ್ತಾಯವಾಗಿದ್ದು ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ. ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರು ಬಿಜಿಎಸ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಜವಾಬ್ದಾರಿಯನ್ನು ಹೊತ್ತು ನಡೆಸಿದ ಸೇವೆಯನ್ನು ಕೊಂಡಾಡಿದರು. ಸ್ವಾಮೀಜಿಯವರು ಶಿಕ್ಷಣದ ಬಗ್ಗೆ ಅಪಾರ ಪ್ರೀತಿ ಹೊಂದಿದ್ದು ಅಂಗವಿಕಲ ವಿದ್ಯಾರ್ಥಿಯೊಬ್ಬನನ್ನು ಐಎಎಸ್ ಅಧಿಕಾರಿಯನ್ನಾಗಿ ಮಾಡಲು ಪ್ರೋತ್ಸಾಹಿಸಿದ ಘಟನೆಯನ್ನು ನೆನಪಿಸಿಕೊಂಡರು. ಅದು ಈಗ ಏಪ್ರಿಲ್ನಲ್ಲಿ ಅದೂ ಸಹ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನ 4ನೇ ಕಾರ್ಯಚಟುವಟಿಕೆ ತಮಗೆಲ್ಲ ತಿಳಿದಿರೋ ಹಾಗೆ ಒಂದು ಸಿಬಿಎಸ್ಇ ಶಾಲೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ 80% ಕನ್ಸ್ಟ್ರಕ್ಷನ್ ನಡೆದಿದೆ. 20% ಮಾತ್ರ ಕಮ್ಮಿ ಇದೆ. ಅದನ್ನು ಸಹ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಮಹಾಸ್ವಾಮೀಜಿಯವರ ಜೊತೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಿಕ್ಷಣ ಟ್ರಸ್ಟ್ ಜೊತೆ ಎಲ್ಲ ಶಾಖೆಯಲ್ಲೂ ಸಹ ಪೂಜ್ಯ ಸ್ವಾಮೀಜಿಯವರು ತನ್ನದೇ ಆದ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದೊಂದೇ ವಿಶ್ವಮಾನವ ಕ್ಷೇತ್ರ ಅಲ್ಲ, ಇವಾಗ ವಿಶ್ವಮಾನವದಲ್ಲಿ ಇನ್ನೂ ಪರವಾಗಿ ಇದ್ದಾರೆ ಅಷ್ಟೇ. ಮುಂಚೆ ಬಾಲ ಗಂಗಾಧರ ಸ್ವಾಮೀಜಿಯವರು ಎಲ್ಲಿ ತೋರಿಸಿದ್ರು ಅವರು ಹೋಗಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಸರ್ವಿಸ್ ಮಾಡಿ ಬರ್ತಾ ಇದ್ರು. ನಮಗೆಲ್ಲ ಗೊತ್ತಿದೆ. ಇವತ್ತು 2018ರಲ್ಲಿ ಪರಮಪೂಜ್ಯ ಮಹಾಸ್ವಾಮೀಜಿಯವರು ಸಂಕಲ್ಪ ಮಾಡಿದ್ರು, ನಮ್ಮ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಬೆಳ್ಳೂರು ಕ್ರಾಸ್ನಲ್ಲಿ ಇರ್ತಕ್ಕಂಥ ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಇದೆಯಲ್ಲ, ಅದು ಸಂಪೂರ್ಣ ಜವಾಬ್ದಾರಿ ತಗೊಂಡು ಪರಮಪೂಜ್ಯ ಮಹಾಸ್ವಾಮೀಜಿಯವ್ರ ಜೊತೆ ಅಷ್ಟು ಸೇವೆ ಮಾಡಿರ್ತಕ್ಕಂಥದ್ದು. ಇವತ್ತು ಸಹ ಅವರು ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ಗಳು ಕಬ್ಬಿಣ. ವಿವೇಕಾನಂದ ಹೇಳ್ತಿರೋದ ನಮ್ಮ ಯುವಕ ಶಕ್ತಿ ಹೇಗಿರ್ಬೇಕು ಅಂದರೆ ಉಕ್ಕಿನಂತಹ ಮಾಂಸ ಮತ್ತು ಕಬ್ಬಿಣಂತಹ ಮೂಳೆಗಳು ಕಟ್ಟಿರ್ಬೇಕು. ಆ ಥರ ಇವತ್ತು ಸಹ ಆ ಕಟ್ಟಿರ್ತಕ್ಕಂತಹ ಬಿಲ್ಡಿಂಗು ಅಷ್ಟು ಗಟ್ಟಿಯಾಗಿ ಅವರೇ ಸದವಾಗಿ ನಿಂತ್ಕೊಂಡು ಕಟ್ಟಿರ್ತಾ ಇದ್ರು. ಮತ್ತು ವಿಶೇಷ ಯಾಕಪ್ಪ ಅಂದರೆ ಅವ್ರಿಗೆ ಶಿಕ್ಷಣದ ಬಗ್ಗೆ ಅಪಾರವಾದಂತಹ ವಿಶೇಷವಾದಂತಹ ಪ್ರೀತಿ. ಯಾಕೆಂತಂದರೆ ಅವರು ಸ್ವಾಮೀಜಿಯವರು ಆಸ್ಪತ್ರೆ ಜವಾಬ್ದಾರಿ ನೋಡ್ಕೋಬೇಕಂದ್ರೆ ಸ್ವಾಮೀಜಿಯವರು ನಿಮಗೆಲ್ಲ ಹೇಳಿದರೆ ಆ ಕತೆ. ಸ್ವಾಮೀಜಿಯವರು ಶಿಷ್ಯ ಒಬ್ಬರು IAS ಅಧಿಕಾರಿಯಾಗಿದ್ದಾರೆ. ಅವ್ರಿಗೆ ಬಲಗೈ ಇಲ್ಲ, ಆದರೂ ಸಹ ಅವರು ಎಡಗೈಯಲ್ಲಿ ವಿದ್ಯಾಭ್ಯಾಸ ಸ್ವಾಮೀಜಿಯವರೇ ಸಂಪೂರ್ಣವಾಗಿ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಅಲ್ಲಿ ನಿಂತರದೇ ಒಂದು ಭಕ್ತನಾಥ ಶಾಲೆ ಇದೆ ಬೆಂಗಳೂರಿನಲ್ಲಿ. ಅಲ್ಲಿ ಅವ್ರಿಗೆ ಏನು ಮಾಡ್ತಾರೆ, SSLCಯಲ್ಲಿ ಓದಬೇಕಾದ್ರೆ ಮನೆಯಿಂದ ತಾವು ಹಸು ಸಗಣಿಯನ್ನು ಮನೆಯಿಂದ ತೋಟಕ್ಕೆ ಹಾಕಿ ಬರಬೇಕಾದ ಸಂದರ್ಭದಲ್ಲಿ ಕೆಳಗಡೆ ಎಲೆಕ್ಟ್ರಿಕ್ ವೈರ್ ಬಿದ್ದಿದ್ದಂಥ ಅದನ್ನು ತೆಗೆದಿದ್ದಕ್ಕೆ ಹೋಗಿ ಎಲೆಕ್ಟ್ರಿಕ್ ಶಾಕಿಂದ ತನ್ನ ಬಲಗೈಯನ್ನು ಕಳ್ಕೊಂಡಂತಹ ವಿದ್ಯಾರ್ಥಿ ಪರಮಪೂಜ್ಯ ಬಾಲ ಗಂಗಾಧರನಾಥ ಮಹಾಸ್ವಾಮೀಜಿಯವರ ಆದೇಶದಿಂದ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಆ ವಿದ್ಯಾರ್ಥಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿ ಅವತ್ತು ಮಹಾಸ್ವಾಮೀಜಿಯವರಿಗೆ ಸ್ವಾಮೀಜಿಯವ್ರಿಗೆ ಆದೇಶ ಮಾಡಿದಂತೆ ಹುಡುಗರಿಗೆ ಉಚಿತವಾಗಿ ಮೆಡಿಕಲ್ ಮಾಡಬೇಕು ಅಂತ
ನಿವೃತ್ತ ಅಭಿಯಂತರರಾದ ದೇವರಾಜ್ ಅವರು ಮಾತನಾಡಿ, ಸ್ವಾಮೀಜಿಯವರ 80ನೇ ವರ್ಷದ ಈ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನ ಎಲ್ಲರಿಗೂ ಅಗತ್ಯವಾಗಿದೆ ಎಂದು ಹೇಳಿದರು. ಕೊಮ್ಮೇರಹಳ್ಳಿ ಮಠದ ಅಭಿವೃದ್ಧಿಯಲ್ಲಿ ಸ್ವಾಮೀಜಿಯವರ ಶ್ರಮ ಅಪಾರ. ಅವರು ಈ ಭಾಗದ ಶೈಕ್ಷಣಿಕ ಮತ್ತು ಸಾಮಾಜಿಕ ಸುಧಾರಣೆಗೆ ಶ್ರಮಿಸುತ್ತಿದ್ದಾರೆ ಎಂದು ತಿಳಿಸಿದರು. ಸ್ವಾಮೀಜಿಯವರ ನೆನಪಿನ ಶಕ್ತಿ ಮತ್ತು ಮಠದ ಇತಿಹಾಸದ ಕುರಿತಾದ ಅವರ ಜ್ಞಾನವನ್ನು ಡಿಜಿಟಲ್ ಡಿಕ್ಷನರಿಗೆ ಹೋಲಿಸಿ ಅಭಿನಂದಿಸಿದರು. ಒಳ್ಳೆ ವಿದ್ಯೆ ಕೊಡಬೇಕು, ಬಡತನದಲ್ಲಿರುವಂಥವ್ರಿಗೆ ಕಡಿಮೆ ದುಡ್ಡಲ್ಲಿ ಶಿಕ್ಷಣವನ್ನು ನೀಡಬೇಕು ಅಂತ ಧ್ಯೇಯವನ್ನು ಸುಮಾರು 60 ವರ್ಷಗಳ ಕಾಲ ಈ ಮಠಕ್ಕೆ ದುಡಿದು ಜೀವನ ತೆಗೆದು ನಿಮಗೆಲ್ಲ ಗೊತ್ತೇ. ಈಗ 80 ವರ್ಷ ವಸಂತ ಮಾಸವನ್ನು ಮುಗಿಸಿ 81ನೇ ವರ್ಷಕ್ಕೆ ಕಾಲಿಟ್ಟಿರುವಂಥ ಈ ಸಂದರ್ಭದಲ್ಲಿ ಅವರು ಏನು ಇತ್ತೀಚೆಗೆ ಕಳೆದ 2-3 ವರ್ಷಗಳಿಂದ 4 ಪ್ರಾಜೆಕ್ಟ್ಗಳನ್ನ ಸ್ವಾಮೀಜಿಯವರು ಏನು ಈ ಮಂಡ್ಯ ಜಿಲ್ಲೆಯಲ್ಲಿ ಬಂದಿರುವಂಥ ಆದಾಯ ಏನು ದುಡ್ಡು ಆದಾಯ ಬಂದಿದೆ ಸಂಸ್ಥೆಗೆ ಈ ಮಂಡ್ಯ ಜಿಲ್ಲೆ ಜನಕ್ಕೆ ಸಿಗಬೇಕು ಅನ್ನೋ ಉದ್ದೇಶದಿಂದ 4 ಪ್ರಾಜೆಕ್ಟ್ಗಳನ್ನ ಕೈಗೆತ್ತಿಕೊಂಡರು. ಅದರ ಮೊದಲನೇದಾಗಿ ಇದು ನೋಡಿರಬೇಕು ತಾವೆಲ್ಲ, ಈ ಭವ್ಯವಾದ ರಂಗಮಂದಿರವನ್ನು ಮೊದಲು ಪೂರ್ಣಗೊಳಿಸಿದ್ರು. ಎರಡನೇದಾಗಿ ಸುಭಾಷ್ ಚಂದ್ರ 3ನೇ ಕ್ಲಾಸ್ನಲ್ಲಿ ಮಹಿಳಾಶ್ರಮವನ್ನು ಕಟ್ಟಿದ್ದಾರೆ. ಆ ಮಹಿಳಾಶ್ರಮ ಇವತ್ತು ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟನೆಗೊಂಡಿದೆ. 3ನೇ ಪ್ರಾಜೆಕ್ಟು ಬಂದಿಗೌಡ ಲೇಔಟ್ನಲ್ಲಿ ಮಂಡ್ಯದಲ್ಲಿ ಭವ್ಯವಾದ ಭೈರವೇಶ್ವರ ದೇವಸ್ಥಾನವನ್ನು ಕಟ್ಟುವುದನ್ನು ಕೈಗೆತ್ತಿಕೊಂಡು ಅದು ಈಗ ಮುಕ್ತಾಯ ಆಗ್ತಿದೆ. ಮುಂದಿನ ತಿಂಗಳು 21, 22, 23ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರು ಆಶೀರ್ವಚನ ನೀಡುತ್ತಾ ಮಾತನಾಡಿ, ತಮ್ಮ ಬಾಲ್ಯದ ದಿನಗಳು, ಮಂಡ್ಯದಲ್ಲಿ ತಾವು ಹೈಸ್ಕೂಲ್ ಶಿಕ್ಷಣ ಪಡೆದ ರೀತಿ ಮತ್ತು ಅಂದಿನ ಕಷ್ಟಗಳನ್ನು ನೆನಪಿಸಿಕೊಂಡರು. ಪ್ರತಿ ಭಾನುವಾರ ಹಾಸ್ಟೆಲ್ ಮಕ್ಕಳಿಗೆ ಕಥೆಗಳ ಮೂಲಕ ಬದುಕಿನ ಪಾಠ ಹೇಳಿಕೊಡುವುದಾಗಿ ತಿಳಿಸಿದರು. ತಂದೆ ತಾಯಿಯೇ ಮೊದಲ ದೇವರು, ಅವರನ್ನು ಗೌರವಿಸುವುದೇ ನಿಜವಾದ ಸಂಸ್ಕಾರ ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು. ನಮ್ಮ ಗ್ರಾಮವನ್ನು ಬಿಟ್ಟು ನಾನು ಈ ಮಂಡ್ಯಕ್ಕೆ ಬಂದೆ. ಮಂಡ್ಯದಲ್ಲಿ ನಾನು ಅವತ್ತಿನ ಹೈಸ್ಕೂಲ್ ಶಿಕ್ಷಣದಲ್ಲಿ ಕ್ಲಾಸ್ ನಂಬರ್ 1 ವಿದ್ಯಾರ್ಥಿಯಾಗಿ ನಾನು ಓದ್ತಾ ಇದ್ದೆ. ಅಷ್ಟೇ ಓದಿದ್ದು. ಈಗಲೂ ನನಗೆ ಕನ್ನಡದಲ್ಲೇ ರುಜು ಮಾಡೋಕ್ಕೆ ಮಾತ್ರ ಬರುತ್ತೆ, ಇಂಗ್ಲೀಷ್ ಬರಲ್ಲ ನನಗೆ. ಆದ್ದರಿಂದ ಅಷ್ಟೇ ಕಲಿತಿರೋದು. ಆದರೆ ನೀವೆಲ್ಲ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದ್ತಾ ಇದ್ದೀರಿ, ಎಷ್ಟು ಪುಣ್ಯವಂತರಲ್ಲೇ. ಆದ್ದರಿಂದ ಮಕ್ಕಳೇ ನಿಮಗೆ ಸದಾ ನಾನು ಹೇಳ್ತಾ ಇದ್ದೇನೆ, ಪ್ರತಿ ಭಾನುವಾರ ನಮ್ಮ ಹಾಸ್ಟೆಲ್ ಮಕ್ಕಳಿಗೆಲ್ಲ ನಾನು ಹೇಳ್ತಾ ಇದ್ದೇನೆ, ದಿವಸ ಪ್ರತಿ ಭಾನುವಾರ 1 ಗಂಟೆ ಅವರಿಗೆ ಉಪಕಥೆಗಳನ್ನು ಹೇಳ್ತೇನೆ, ನನ್ನ ಅನುಭವಗಳನ್ನು ಹೇಳ್ತೇನೆ, ನಾನೇನೇನು ಕಷ್ಟಪಟ್ಟೆ ಅನ್ನೋದನ್ನೆಲ್ಲ ಹೇಳ್ತೀನಿ. ಹಾಗಾಗಿ ಈ ರೀತಿ ಹೇಳಿದ ಮೇಲೆ ಅದೆಷ್ಟೋ ಮಕ್ಕಳು ಅವ್ರ ತಾಯಿ ತಂದೆಗಳಿಗೆಲ್ಲ ತಿಳಿಸಿದ ಮೇಲೆ ಅವ್ರ ತಾಯಿ ತಂದೆಗಳು ತಿಂಗಳಿಗೆ ಒಮ್ಮೆ ಬಂದಾಗೆಲ್ಲ ನನ್ನನ್ನು ಬಂದು ಮಾತಾಡಿಸಿ ನಮ್ಮ ಮಗು ನಿಮ್ಮ ವಿಷಯ ಎಲ್ಲ ಹೇಳ್ತಾರೆ. ಆದ್ದರಿಂದ ನಮ್ಮ ಮಗು ಚೆನ್ನಾಗಿ ಓದ್ತಾನೆ, ನಮ್ಮನ್ನು ಗೌರವದಲ್ಲಿ ಕಾಣ್ತಾನೆ ಅಂತ ಹೇಳಿದೆ. ನಾನು ಹೇಳ್ತಾ ಇದ್ದೀನಿ ಈಗಲೂ. ನಮ್ಮ ಮೊದಲ ದೇವರು ಅಂದರೆ ನಮ್ಮ ತಾಯಿ ತಂದೆ, ಆಮೇಲೆ ದೇವರು. ಆದ್ದರಿಂದ ನಮ್ಮನ್ನು ಹೆತ್ತು ಹೊತ್ತು ಅನ್ನ ಕೊಟ್ಟು ಬೆಳೆಸಿ ಇದೆಲ್ಲ ಮಾಡ್ತಿರೋದು ತಾಯಿ, ಆಮೇಲೆ ತಂದೆ, ಆಮೇಲೆ ಬಂಧುಗಳು. ಆದ್ದರಿಂದ ಅವರನ್ನು ನಾವು ಗೌರವಿಸಬೇಕು, ಅವ್ರಿಗೆ ಗೌರವ ಕೊಡಬೇಕು, ಅವ್ರಿಗೆ ಪ್ರತಿದಿನ ನಮಸ್ಕಾರ ಮಾಡಿ ಶಾಲೆಗೆ ಬರಬೇಕು. ಈ ರೀತಿ ಎಲ್ಲ ವಿವೇಕವನ್ನು ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದೀನಿ. ಅದನ್ನು ಕೇಳಿದಂಥ ತಾಯಿ ತಂದೆಗಳು ಭಾಳ ಸಂತೋಷಪಡ್ತಾರೆ. ಒಬ್ಬ ವಿದ್ಯಾರ್ಥಿಯನ್ನು PUC ಅವರು ಬಂದು ಅವ್ರ ತಾಯಿ ತಂದೆಗಳಿಗೆ ಹೇಳಿದ್ದೇನೆ, ನಮ್ಮ ಸ್ವಾಮಿಗಳು ಈ ರೀತಿ ಹೇಳ್ತಾ ಇದ್ದಾರೆ, ನಾನು ಸಾಧು ಆಗ್ಬಿಡ್ತೀನಿ ಅಂತ. ಆಗ ಅವ್ರ ತಾಯಿ ತಂದೆಗಳು ಇದೇನಪ್ಪ ಇಲ್ಲಿ ವಿಶ್ವಮಾನವ ಶಾಲೆಯಲ್ಲಿ ಕಳಿಸಿದ್ರೆ ಇವರು ಸ್ವಾಮಿಗಳು ಮಕ್ಕಳನ್ನೆಲ್ಲ ಸನ್ಯಾಸಿ ಮಾಡ್ಬಿಡ್ತಾರ. ಆಗ ಬಂದು ನಾನು ಕೇಳಿದರು, ಏನು ಸ್ವಾಮಿ ನಮ್ಮ ಮಗನ್ನ ಸನ್ಯಾಸಿ ಮಾಡ್ತೀರಾ? ಆ ರೀತಿ ಮಾಡಬೇಕು ಅಂತಿಲ್ಲ, ಆದರೆ ನನ್ನ ಒಂದು ತತ್ವ ಇದೆ, ತ್ಯಾಗೆ ದೈಗೆ ಅಮೃತತ್ವ ಮಾರುಷರು ಅಂತ ಹೇಳಿ ನಮ್ಮ ವೇದವಾಕ್ಯ ಇದೆ. ತ್ಯಾಗ ಮಾಡೋದ್ರಿಂದ, ತ್ಯಾಗ ಮಾಡೋದು ಅಂತ ಹೇಳಿದ್ರೆ ಸರ್ವಸಂಗ ಪರಿತ್ಯಾಗ, ಆಸ್ತಿಯನ್ನು ತ್ಯಾಗ, ಹಣವನ್ನು ತ್ಯಾಗ ಮಾಡೋದು, ಹೀಗೆ ಎಲ್ಲವನ್ನ ತ್ಯಾಗ ಮಾಡಿ ಯಾವರು ಸಮಾಜಮುಖಿಯಾಗಿ ಸೇವೆ ಮಾಡ್ತಾರೋ ಅವನು ಅಮೃತತ್ವವನ್ನು ಹೊಂದಾನೆ, ಮೋಕ್ಷವನ್ನು ಪಡಿತಾನೆ ಅಂತ ಹೇಳಿದ್ರು. ಹಾಗಾಗಿ ಅವ್ರ ತಾಯಿ ತಂದೆಗಳು
ಒಳ್ಳೆಯ ಉದ್ದೇಶದಲ್ಲಿ ವೇದಿಕೆಯಲ್ಲಿ ರುದ್ರಭೂಮಿ ಸ್ವಾಮೀಜಿ, ಕೆಆರ್ಪೇಟೆ, ಹನುಮಂತರಾಯಪ್ಪ ನೆಲಮಂಗಲ, ಸುರೇಶ್ ಇಂಜಿನಿಯರ್ ಮಂಡ್ಯ, ರವೀಂದ್ರ ಬೆಂಗಳೂರು, ದಿನೇಶ್ ಗುತ್ತಿಗೆದಾರ ಮಂಡ್ಯ, ಸುರೇಶ್ ಪ್ರಾಂಶುಪಾಲರು ಮೇಲುಕೋಟೆ, ಎಲ್ ಕೃಷ್ಣ, ಉಪಾಧ್ಯಕ್ಷರು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ರಾಜ್ಯ ಕಮಿಟಿ, ಎಂಎನ್ ಶಿವರಾಮು, ಒಕ್ಕಲಿಗರ ಸೇವಾ ಟ್ರಸ್ಟ್ ಸಹ ಕಾರ್ಯದರ್ಶಿ, ವಿಶ್ವಮಾನವ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಹಾಗೂ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಅಭಿಮಾನಿಗಳು, ಸ್ನೇಹಿತರು, ಬಂಧುಗಳು ಹಾಗೂ ಅನೇಕ ಗಣ್ಯರು ಭಾಗವಹಿಸಿ ಶುಭ ಹಾರೈಸಿದರು.